ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಾಂಡಕ್ಕೂ ಹಾಗೂ ಪಿಂಡಾಂಡಕ್ಕೂ ಅಧಿಪತಿಗಳಾದಂತಹ ಶಿವಶಕ್ತಿಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಬಸವಾದಿ ಪ್ರಮಥರನ್ನು ಧ್ಯಾನಿಸುತ್ತಾ, ಮಹಾನ್ ತಪಸ್ವಿ ಮಹಿಮಾ ಪುರುಷ ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಪರಮ ಪಾವನ ಮೂರ್ತಿ ನಿಜವನರಿತ ನಿಜಗುಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಯಾವ ಪರಮ ಪವಿತ್ರವಾದ ನಿಜಗುಣ ಶಿವಯೋಗಿಗಳು ರಚಿಸಿದಂತಹ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರ ಜನ್ಮದ ಸಫಲತೆಯನ್ನು ಮಾಡಿಕೊಳ್ಳಲು ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಸದ್ಭಕ್ತರಿಗೂ ವಂದಿಸುತ್ತಾ, ಇವತ್ತಿನ ಪರಮ ಪವಿತ್ರವಾದ ಈ ಯೋಗದ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಶಿವ ಸ್ವರೂಪಿಗಳೇ, ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ದುರಿತ ಕರ್ಮವನು ವಲ್ಲದಿರು ಪುಣ್ಯವನೇ ಮಾಡು ಹರನ ಅಡಿಬಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರೋಳು ನೀತಿವಿಧನಾಗು ಪೊರೆಪೊರ್ದಿದರನೆಂದು ಬೆಸೆಸುವ ಶ್ರೀ ಗುರು ನಿಂದಿಸಿ ನುಡಿಯದಿರು ಆರನೋ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಶ್ರೀ ಗುರು. ಭವಮಾಲೆಗಲಸು ಪುಷಿಯದಿರೆಡರು ಬಂದು ಕವಿಯಲ್ ಅಂಜದಿರು ಸಂಪದದೊಳು. ತವೆ ಮದ ಅಳಿದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳಪುವ ಶ್ರೀ ಗುರು. ಬಳಸದಿರು ಅದ್ವೈತವನು ಬಾಯದಲ್ಲಿ ನಿನ್ನೊಳಗೆ ಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲದಿರೆಂದು ಸರುವ ಶ್ರೀ ಗುರು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿ. ಮಾರ ಮರ್ದನ ಶ್ರೀ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದೋಳು ಇರು ಎಂದು ಅರಪುವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ನಿಜವನರಿತ ನಿಜಗುಣರು ಈ ಲೌಕಿಕದ ವಿಷಯ ವಸ್ತುಗಳಲ್ಲಿ ವಿಷಯಾನಂದದಲ್ಲಿ ತಲ್ಲೀನರಾಗಿ ತಮ್ಮ ಸ್ವರೂಪವನ್ನು ಮರೆತು ದುಃಖದಲ್ಲಿ ಬಳಲುವಂತಹ ಜೀವಾತ್ಮರಿಗೆ ಆ ಪರಮಾತ್ಮನ ಸದ್ಗತಿಯನ್ನು ಹೊಂದುವ ಸಲುವಾಗಿ ಕೈವಲ್ಯ ಪದ್ಧತಿಯ ಗ್ರಂಥವನ್ನು ರಚನಾ ಮಾಡಿ ಅದರೊಳಗ 5 ಸ್ಥಳಗಳನ್ನು ಹೇಳ್ಕೊಂಡು ಬಂದ್ರು. ಆ 5 ಸ್ಥಳದೊಳಗ ಈಗ ನಾವು ನೀವೆಲ್ಲರೂ 4ನೇದಾದಂತಹ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಪ್ರವೇಶರಾಗಿದ್ದೇವೆ. ಆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ನಿಂತು ನಿಜಗುಂಡ್ರು ನಮಗೆ ಏನು ನಿರೂಪಣೆ ಮಾಡ್ಲಕತ್ತಾರ ಅಂದ್ರೆ ಎಂತ ಚಂದ ಹೇಳ್ತಾರಂದ್ರ,
ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ, ನಿನ್ನೊಳಗೇಕೋ ಭಾವನೆಯೊಡಗೂಡು, ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲದೆರೆಂದು ಉಸರುವ ಶ್ರೀ ಗುರು. ನೋಡಿ, ಇಲ್ಲಿ ಯೋಗ ಪ್ರತಿಪಾದನಾ ಸ್ಥಳದ ಮೇಲೆ ನಿಂತು ನಿಜಗುಂಡ್ರಿ ಏನ್ ಹೇಳಕತ್ತಾರಂದ್ರ, ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ. ಅಂದ್ರ ಇಲ್ಲಿ ಇದ್ರ ತಾತ್ಪರ್ಯ ಏನಂದ್ರೆ, ಬಹಳ ಮಂದಿ ದೇವರನ್ನು ಹುಡುಕ್ತಾರ ಅಥವಾ ಪರಮ ಸತ್ಯದ ಸಾಕ್ಷಾತ್ಕಾರದು ಎಲ್ಲದ ಹ್ಯಾಂಗದ ಅಂತ ಎಲ್ಲರೂ ಅದ್ರ ಹುಡುಕಾಟದೊಳಗೆ ಇರ್ತಾರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ನಿಜಗುಂಡ್ರು, ಆ ಪರಮ ಸತ್ಯವನ್ನು ನೀನು ಹೊರಗೆ ಹುಡುಕಲಕ್ಕೆ ಹೋಗಬೇಡಪ್ಪ, ಅದು ನಿನ್ನೊಳಗೆ ಅದ ಹೇಳ್ತಾರ. ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ. ಬಳಸದಿರು ಅಂದ್ರ ನೀ ಅದನ್ನ ಹ್ಯಾಂಗ ಮಾಡ್ಬೇಕಪ್ಪ ಅಂದ್ರೆ ನಿನ್ನೊಳಗೇನೆ ಹುಡುಕ್ಬೇಕು, ಮತ್ತದು ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ನಿನ್ನೊಳಗೆ ಅದ. ಅದಕ್ಕೆ ಹೇಳ್ತಾರೆ ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ. ಅಂದ್ರ ಆ ಪರಮಾತ್ಮನನ್ನು ನೀ ಹೊರಗೆ ಹುಡುಕಲಿಕ್ಕೆ ಹೋಗಬೇಡ, ಯಾಕಂದ್ರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದಂತಹ ಪರಮಾತ್ಮನ ಆತ್ಮ ಸ್ವರೂಪನೇ ನೀ ಇದ್ದಿ. ನಿನ್ನೊಳಗೆ ಪರಮ ಸತ್ಯದ ಸ್ವರೂಪದ, ಆ ಪರಮ ಸತ್ಯದ ಸ್ವರೂಪವನ್ನು ನೀ ತಿಳ್ಕೋಬೇಕಾಗಿತ್ತಂದ್ರ ನಿನ್ನೊಳಗೆ ನೀ ಯೋಗ ಸಾಧನೆಯನ್ನು ಮಾಡು, ನಿನ್ನ ಸ್ವರೂಪ ನಿನ್ನ ಅರಿವಿಗೆ ಬರ್ತದ ಅಂತ ತಿಳ್ಕೊಂಡು ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ, ಅಂದ್ರೆ ಹೊರಗೆ ಹುಡುಕಾಡಬೇಡ ಅಂತ ಹೇಳ್ತಾರ. ಇದಕ್ಕೊಂದು ಅಲ್ಲಂ ಪ್ರಭುಗಳ ವಚನದ್ರಿ. ಏನಂದ್ರ, ಕೆಲವರು ಕಂಡೆವು ಎಂಬರು, ಕೆಲವರು ಕಾಣೆವು ಎಂಬರು. ನೋಡ್ರಿ ಎಂತ ಚಂದ ಹೇಳ್ತಂದ್ರ, ಬಾಳ ಮಂದಿ ಏನ್ ಹೇಳ್ತಾರ, ನಾವ್ ದೇವರನ್ನು ನೋಡಿದೇವಲ್ಲಪ್ಪ ಅಂತಾರ. ಕೆಲವರು ಕಂಡೆವು ಎಂಬರು, ಕೆಲವರು ಕಾಣೆವು ಎಂಬರು. ಅಂದ್ರ ಬಾಳ ಮಂದಿ ಏನ್ ಹೇಳ್ತಾರೆ, ನಾವು ದೇವರನ್ನು ನೋಡಿದೆವು ಅಂತಾರ. ದೇವರನ್ನು ನೋಡಿದೆವು ಅಂತ ಯಾರು ಹೇಳ್ತಾರೆ ಇವ್ರಂದ್ರ ಸಗುಣೋಪಾಸಕರು ಹೇಳ್ತಾರ. ನಾವು ಕಾಶಿಗೆ ಹೋದೆವಪ್ಪ, ಅಲ್ಲಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದೆವು, ನಾವು ದೇವರನ್ನು ನೋಡಿದೆವು. ನಾವು ಶ್ರೀಶೈಲಕ್ಕೆ ಹೋದೆವಪ್ಪ, ಶ್ರೀ ಮಲ್ಲಿಕಾರ್ಜುನ ದರ್ಶನ ಆಯ್ತು, ನಾವು ಲಿಂಗಕ್ಕೆ ಮುಟ್ಟಿ ನಮಸ್ಕಾರ ಮಾಡೆವು, ನಮಗ ಮಲ್ಲಯ್ಯನ ದರ್ಶನ ಆಯ್ತು ಅಂತ ಹೇಳ್ತಾರೆ. ಈಗ ಕೆಲವೊಬ್ರು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕ್ಷೇತ್ರ ದರ್ಶನ ಮಾಡಿ ನಮಗ ದೇವರ ದರ್ಶನ ಆಗ್ಯಾದ ಅಂತ ಹೇಳ್ತಾರೆ. ಇದಕ್ಕೇಂದ್ರು ಕೆಲವರು ಕಂಡೆವು ಎನ್ನುವರು, ಕೆಲವರು ಕಾಣೆವು ಎನ್ನೋರು. ಮತ್ ಕೆಲವೊಬ್ರು ಏನ್ ಹೇಳ್ತಾರ, ದೇವರ ಕಲ್ಲಿನೊಳಗೆಲ್ಲ ನಮ್ಮ ಆತ್ಮ ಸ್ವರೂಪನೇ ಹೇಳ್ತಾರಪ್ಪ, ನಮ್ಮ ಆತ್ಮದಾಗಂತೂ ನಮ್ಗ ಸಾಕ್ಷಾತ್ಕಾರ ಆಗಿಲ್ಲ, ಮತ್ತು ಪರಮಾತ್ಮ ನಮಗೆ ಏನು ಕಂಡಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಅಲ್ಲಂ ಪ್ರಭುಗಳು, ಕೆಲವರು ಕಂಡೆವು ಎಂಬರು, ಕೆಲವರು ಏನಾಗುತ್ತಾರೆ ಕಾಣೆವು ಎಂಬರು. ಅದೇನು ತಾರಾಮಂಡಲವೇ ಕಾಣಲು, ಅದೇನು ಸೂರ್ಯ ಮಂಡಲವೇ ಕಾಣಲು ಅಂತ ಹೇಳ್ತಾರೆ. ಅದೇನು ಹೊರಗೆ ಕಾಣಿಸಲಿಕ್ಕೆ ಅದು ಕಾಣುವಂತಹ ವಸ್ತು ಅಲ್ಲಪ್ಪ, ಅದು ಮನವಾಣಿಗೆ ಅಗೋಚರವಾದಂತಹ ವಸ್ತು ಅದ. ಅದು ಹೊರಗೆ ಹುಡುಕಿದ್ರೆ ಕಾಣುದಿಲ್ಲ, ಅದು ನಮ್ಮೊಳಗೆ ನೋಡ್ಬೇಕು ಅಂತ ಅವರು ಸಹಿತ ಅದನ್ನೇ ನಿರೂಪಣೆ ಮಾಡ್ಯಾರ. ಆ ಗುಹೇಶ್ವರ ಲಿಂಗವೆಂಬುದು ಎಲ್ಲದಂದ್ರೆ ಚಂದ್ರಗಿರಿಯ ಪಟ್ಟಣದಲ್ಲಿಪ್ಪುದು ನೋಡ ಅಂತ ಹೇಳ್ತಾರೆ. ಇನ್ನು ಆ ಚಂದ್ರಗಿರಿಯ ಪಟ್ಟಣ ಎಲ್ಲದಂದ್ರ ಆ ಚಂದ್ರಗಿರಿಯ ಪಟ್ಟಣ ನಮ್ಮೊಳಗೆ ಅದ. ಆ ಚಂದ್ರಗಿರಿಯ ಪಟ್ಟಣದೊಳಗೆ ನೋಡಿ ಒತ್ತಂದ್ರೆ ಗುಹೇಶ್ವರ ಲಿಂಗ ಕಾಣಿಸ್ತದ ಅಂತ ಅಲ್ಲಮ ಪ್ರಭುಗಳು ಸಹಿತ ಯೋಗ ಸಾಧನೆ ಮಾಡಿ ಯೋಗದೊಳಗೆ ಪೂರ್ಣ ಸ್ಥಿತಿ ಪರಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಈ ವಚನವನ್ನ ಹೇಳಿದ್ರು. ಅದಕ್ಕೆ ಇಲ್ಲಿ ಅದೇ ಇದು ಆಧಾರ ಇಟ್ಕೊಂಡು ನಿಜಗುಂಡ್ರು ಹೇಳಿದ್ರು, ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ, ನಿನ್ನೊಳಗೆ ಏಕೋಭಾವನೆ ಒಳಗೂಡು. ಅಂದ್ರ ಆ ಪರಮ ಸತ್ಯವನ್ನು ನೀವು ಹೊರಗೆ ಹುಡುಕಕ್ ಹೋಗ್ಬೇಡಪ್ಪ, ಅದು ನಿನ್ನಲ್ಲಿನೇ ಅದ. ಆ ಪರಮಾತ್ಮ ಹೆಂಗಂದ್ರ ಅಣುರೇಣು ತೃಣ ಕಾಷ್ಟದೊಳಗ ಆ ಪರಮ ಸತ್ಯ ತುಂಬ್ಯದ. ಮತ್ತೆ ಅಣುರೇಣು ತೃಣ ಕಾಷ್ಟದೊಳಗ ಆ ಪರಮ ಸತ್ಯ ಅದಂದ್ರ ನಾನು ಒಂದು ಅಣು, ನನ್ನಲ್ಲಿನೂ ಇರ್ಲೇಬೇಕ ಅಂತ ತನ್ನೊಳಗೆ ಯಾವ ಸಂಶೋಧನೆ ಮಾಡ್ತಾನ ಅವನಿಗೆ ಅದು ಪರಮ ಸತ್ಯದ ಸಾಕ್ಷಾತ್ಕಾರ ಆಗ್ತದ. ಅಂತ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರ ಇಲ್ಲಿ ನಿಜಗುಂಡ್ರು ಏನ್ ಹೇಳ್ಕತ್ರಿ, ಯೋಗ ಪ್ರತಿಪಾದನದೊಳಗ ಮುಖ್ಯವಾಗಿ ಯೋಗಗಳು ಬಹಳ ಅದಾವ. ಅದ್ರೊಳಗ 5 ಯೋಗಗಳು ಅವ್ರು ಇಲ್ಲಿ ನಿರೂಪಣೆ ಮಾಡ್ಯಾರ. ಮೊನ್ನೆ ದಿವಸ ಮಂತ್ರ ಯೋಗ ಕೇಳ್ಕೊಂಡ್ರಿ. ಮಂತ್ರ ಯೋಗದಿಂದನೂ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದ. ಇವತ್ತು ಲಯೋಗ ಹೇಳ್ತಾರ, ಲಯೋಗದೊಳಗನು ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದ. ಹಠಯೋಗದಿಂದನೂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದ. ರಾಜಯೋಗದಿಂದನೂ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದ.
ಕೊನೆಯದಾಗಿ ಶಿವಯೋಗ ಹೇಳ್ತಾರ 5ನೇದು. ಆ ಶಿವಯೋಗದಿಂದಲೂ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದಪ್ಪ. ಅದಕ್ಕೆ ಆ ಪರಮ ಸತ್ಯದ ಸಾಕ್ಷಾತ್ಕಾರ ನಿಮ್ಗೆ ಮಾಡ್ಕೋಬೇಕು ಆಗಿತ್ತು. ನಿಮ್ಮ ಸ್ವರೂಪವನ್ನು ತಿಳ್ಕೊಂಡು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷ ನಿಮಗ ಆಗಬೇಕಾಗಿತ್ತಂದ್ರ ಯಾವ್ದಾದ್ರು ಯೋಗ ಮಾಡ್ರಿ ಅಂತ ಇಲ್ಲಿ ನಿರೂಪಣೆ ಮಾಡ್ಕೊಂಡು ಹೊಂಟಾರಿ. ಇನ್ನ ಆ ಯೋಗ ಮಾಡ್ಬೇಕಾದ್ರೆ ಎಂಥವ್ರು ಮಾಡ್ಬೇಕಂತಂದ್ರ ಮೊದಲೇ ಹೇಳ್ಕೊಂಡ್ ಬಂದಾರಿ. ಅದು ಮೊದಲ ಏನ್ ಹೇಳ್ತಂದ್ರ ವಿವೇಕ, ವೈರಾಗ್ಯ, ಶಮದಮಾದಿ, ಸಟ್ ಸಂಪತ್ತಿ, ಮುಮುಕ್ಷತ್ವ, ಇವು 4 ಲಕ್ಷಣಗಳು ಯಾವನಲ್ಲಿ ಇರ್ತಾವ ಅಂತವ್ರು ಮಾತ್ರ ಈ ಪ್ರಕ್ರಿಯೆ ನಿಜಗುಣರ ಗ್ರಂಥವನ್ನ ಅರ್ತು ನಿಜಗುಣರು ಹೇಳಿದ ಪ್ರಕಾರ ಯೋಗ ಸಾಧನೆ ಮಾಡಿ ಸ್ವರೂಪದ ಸಾಕ್ಷಾತ್ಕಾರ ಜ್ಞಾನ ಮಾಡ್ಕೊಳಕ ಅಂತವ್ರು ಅಧಿಕಾರಿಗಳಿರ್ತಾರ ಅಂತ ಇಲ್ಲಿ ತನ ಅಧಿಕಾರಿ ಲಕ್ಷಣನು ಇಲ್ಲಿ ತನ ಹೇಳುವಂತ ಮಹಾತ್ಮರು ಬಹಳ ಸರಿಯಾಗಿ ಹೇಳ್ಕೊಂಡ್ ಬಂದ್ರು. ಸರಿಯಾಗಿ ಕೇಳಿಸಲ್ರಿಪ್ಪ? ಹಲೋ, ಇಲ್ಲಿ ಮೊನ್ನೆ ದಿವಸ ಮಂತ್ರ ಯೋಗ ಕೇಳ್ಕೊಂಡ್ ಬಂದೆವು. ಮಂತ್ರ ಯೋಗ ಅಂದ್ರೆ ಮನನಾಥ ತ್ರಾಯತಿ ಇತಿ ಮಂತ್ರ. ಆ ಮಂತ್ರವನ್ನು ಪರ ಪಶ್ಯಂತಿ ಮಧ್ಯಮಿ ವೈಖರಿ ವಾಣಿಯಿಂದ ಸದ್ಗುರುನಾಥ ಕೊಟ್ಟಂತಹ ಮಂತ್ರವನ್ನು ನಾವು ಯಾವಾಗಲೂ ಅಂದ್ರೆ ನಿರಂತರವಾಗಿ ಆ ಮಂತ್ರವನ್ನು ಪಠಣ ಮಾಡ್ಕೋತ ಹೋದೆವಂದ್ರ ಆ ಮಂತ್ರಕ್ಕ ಅರ್ಥರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಡುವಂತಹ ಶಕ್ತಿ ಆ ಮಂತ್ರಕ್ಕದ ಅಂತ ತಿಳ್ಕೊಂಡು ಮಂತ್ರ ಯೋಗ ಹೇಳಿದ್ರು. ಇನ್ನ ಇವತ್ತು ಲಯಯೋಗ ಮತ್ತು ಹಠಯೋಗ ಇವು 2 ಒಂದೇ ಸಮಾನವಾಗಿ ಬರ್ತಾವ. ಇನ್ನೇನು ಹಠಯೋಗಕ್ಕೆ 6 ಚಕ್ರ ಹೇಳ್ತಾರ, ಲಯಯೋಗಕ್ಕೆ 4 ಚಕ್ರಗಳನ್ನ ಹೇಳ್ತಾರ. ಇನ್ನ ಈ ಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊನ್ನೆ ದಿವ್ಸ ನಿಮ್ಮಲ್ಲಿ ಒಬ್ರು ಮಹಾತ್ಮರು ಹೇಳಿದ್ರು ಯೋಗ ಮಾಡ್ಬೇಕಾದ್ರೆ ಏನಿರ್ಬೇಕಂದ್ರ ಯೋಗಕ್ಕ 8 ಅಂಗಗಳದಾರ. ಅದಕ್ಕೆ ಅಷ್ಟಾಂಗ ಯೋಗ ಅಂತಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹಿಂಗ ಯೋಗಕ್ಕ 8 ಅಂಗಗಳ ಬರ್ತಾವ. ಆ 8 ಅಂಗಗಳ ಸಹಿತವಾಗಿ ನಾವು ಸರಿಯಾಗಿ ಯೋಗ ಸಾಧನೆ ಮಾಡ್ದೇವಂದ್ರ ಅವಾಗ ಯೋಗದಲ್ಲಿರುವಂತಹ ಮಹತ್ವ ನಮ್ಗ ಅನುಭವಕ್ಕ ಬರ್ತದ. ಬಹಳ ಮಂದಿ ಸುಮ್ಮ ಏನ್ ಮಾಡ್ತಾರ ಯೋಗ ಅಂತಂದು ಸುಮ್ ತಾತ್ಪೂರ್ತಿಕ ರಾಮದೇವ್ ಬಾಬಾ ಏನ್ ಹೇಳ್ತಾರ ಅದು ಟಿವಿ ಒಳಗ ಮೊಬೈಲ್ದಾಗ ನೋಡುದು 4 ದಿವಸ ಅವ್ರಿಗಪ್ಲೆ ಮಾಡ್ದಂಗ ಮಾಡುದ ಇದರಾಗ ನಮ್ಗ ಆಗಲ್ದತ್ತ ಹೇಳಿ ಬಿಟ್ಟು ಬಿಡುದು ಹಿಂಗ್ ಮಾಡ್ತಾರ. ಪತಂಜಲಿ ಯೋಗ ಸೂತ್ರದೊಳಗನು ಸಹಿತ ಇವು 8 ಅಂಗಗಳು ಬಹಳ ಚಂದ ಹೇಳ್ತಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇನ್ನ ಈ ಅಧ್ಯಾತ್ಮ ಚಿಂತನೆ ಮಾಡುವವರಲ್ಲಿ ಏನಂದ್ರೆ ಮೊದಲಿಗೆ ಏನಿರ್ಬೇಕಪ್ಪ ಅಂತಂದ್ರೆ ಛಲ ಬೇಕು ಶರಣಂಗೆ. ಆ ಪರಮ ಸತ್ಯವನ್ನು ಸಾಧಿಸ್ಬೇಕನ್ನವನಿಗೆ ಮೊದಲು ಛಲ ಬೇಕು. ಈ ಹೆಂಡ್ರು ಹೋದ್ರು ಹೋಗಲ್ದ್ಯಾಕ, ಮಕ್ಕಳು ಹೋದ್ರು ಹೋಗಲ್ದ್ಯಾಕ, ಮನಿ ಹೋದ್ರು ಹೋಗಲ್ದ್ಯಾಕ, ಈ ನನ್ನ ಶರೀರನ ಹರಿದು ಹೋಗಲ್ದ್ಯಾಕ, ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಂಡೇ ತೀರ್ತೇನೋ ಅನ್ನುವಂತ ಛಲ ಯಾರಿಗೆ ಬಂದಿರ್ತದ ಅಂತವ್ರಿಗೆ ಮಾತ್ರ ಯೋಗ ಸಾಧಿಸ್ಲಿಕ್ಕೆ ಬರ್ತದ. ನಾವು ಅನುಕೂಲ ಸಿಂಧುಗಳಾಗಿ ಇಂದ ನೋಡುನೋ, ನಾಳೆಗೆ ಸಡು ಸಿಕ್ರು ಮಾಡುನೋ, ನಾಡ್ದ ಹ್ಯಾಟಿ ಆರಾಮ್ ತಪ್ಪು ಬೇಡ, ಅಚ್ಚಿನಾಡ್ದ ಆ ಊರಿಗೆ ಹೋಗುದ ಬೇಡ ಅಂತ ಹಿಂಗ ಮಾತ್ರ ಅದು ಆಗುದಿಲ್ಲ. ಅದಕ್ಕೆ ಏನ್ ಬೇಕಂದ್ರೆ ಎಲ್ಲಾನು ಹೋದ್ರೆ ಹೋಗಲ್ದಕ್ಕ ಪರಮ ಸತ್ಯದ ಸಾಕ್ಷಾತ್ಕಾರ ಒಂದು ಮಾತ್ರ ನನಗೆ ಬೇಕು. ಅದ್ರ ಬಿಟ್ಟು ಮತ್ತೊಂದು ಏನೂ ಬೇಡ ಅಂತ ಅನ್ನುವಂತ ಮುಮುಕ್ಷತ್ವ ಬರ್ಬೇಕು. ಅದಕ್ಕೆ ಹೇಳ್ತಾರ ಮುಮುಕ್ಷತ್ವ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯತ್ವಂ ಏತ್ರೈಶಂ ಸುದುರ್ಲಭಂ. ಮೊದಲ ಮನುಷ್ಯ ಜನ್ಮ ಬರುವುದೇ ಮೊದಲ ಬಹಳ ಕಠಿಣ. ಯಾಕಂತಂದ್ರೆ ಮನುಷ್ಯ ಜನ್ಮ ಬರ್ಬೇಕಾದ್ರ 84 ಲಕ್ಷ ಜೀವರಾಶಿ ಯೋನಿ ಒಳಗ ತಿರುಗಿ ಭಗವಂತ ಏನೋ ನಮಗ ಮನುಷ್ಯ ಜನ್ಮ ಕೊಟ್ಟಾನ. ಈ ಮನುಷ್ಯ ಜನ್ಮ ಕೊಟ್ಟಾನಂದ್ರೆ ನಮ್ಗಾದ್ರೂ ಬಹಳ ವಿಶೇಷ ಅನ್ಸಂಗಿಲ್ಲ. ಆದ್ರೆ ಒಂದು ಸ್ವಲ್ಪ ನಾವು ಹಿಂದ್ ಹೊಳ್ಳಿ ನೋಡ್ಬೇಕಾದ್ರ ಮನುಷ್ಯ ಜನ್ಮ ಬರ್ಬೇಕಾದ್ರೆ 84 ಲಕ್ಷ ಜೀವರಾಶಿ ಯೋನಿ ಒಳಗ ತಿರುಗದ ಬಳಕ ಭಗವಂತಿದು ಮಾನವ ಜನ್ಮ ಕೊಟ್ಟಾನ. ಅದಕ್ಕೆ ಹೇಳ್ತಾನ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂದ ಯೋಗಿಗಳು. ಯಾಕೆ ಹೇಳ್ತಾರಂದ್ರ ಇದು ಮನುಷ್ಯ ಜನ್ಮ ಎದಕ್ಕೆ ದೊಡ್ಡದಾತಂದ್ರ ನಾವು ದೊಡ್ಡ ಬಿಲ್ಡಿಂಗ್ ಕಟ್ಬೇಕು, ಕಾರ್ ನಚರಿ ಆಡ್ಬೇಕು, ಕೋಟಿಗಟ್ಲೆ ಬ್ಯಾಂಕ್ ನಾವ್ ದುಡ್ಡು ಇರ್ಬೇಕು, ನಾವು MLA ಆಗ್ಬೇಕು, MP ಆಗ್ಬೇಕು, ಏನೇನೋ ಮಾಡಿ ನಾವು ದೊಡ್ಡವ್ರಾಗ್ತೇವೆ ನಾವು ತಿಳ್ಕೊಂಡಿದೆವು. ಆದ್ರೆ ಮನುಷ್ಯ ಜನ್ಮ ಎದಕ್ಕೆ ಬಂದಂದ್ರ ನಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ, ನಾನು ಎಲ್ಲಿಗೆ ಹೋಗ್ಬೇಕು, ನನ್ನ ಸ್ವರೂಪ ಏನನ್ನೋದು ತಿಳ್ಕೊಳ್ಳೋ ಸಲುವಾಗಿ ಇದು ಭಗವಂತ ಮನುಷ್ಯ ಜನ್ಮ ಕೊಟ್ಟನ. ಈ ಮನುಷ್ಯ ಜನ್ಮಕ್ಕೆ ಬಂದ ಬಳಕ ಭಗವಂತ ನನ್ನ ಬಿಟ್ಟು ನನಗೆ ಏನು ಬೇಡ ಅಂತ ಯಾರು ದೃಢ ನಿಶ್ಚಯ ಮಾಡ್ತಾರಲ್ಲ
ಅಂತವ್ರು ಮಾತ್ರ ಯೋಗ ಸಾಧನೆಗೆ ಅಧಿಕಾರಿಗಳಾಗ್ತಾರ. ಉಳಿದವರಿಗೆ ಇದ್ರೊಳಗ ಅಧಿಕಾರ ಇಲ್ಲ. ಅದಕ್ಕ ಮನುಷ್ಯತ್ವ ಬೇಕು, ಮುಮುಕ್ಷತ್ವ ಬೇಕು. ಇನ್ನ ಮನುಷ್ಯತ್ವ ಬಂದ ಬಳಿಕ ಮುಮುಕ್ಷತ್ವ ಬರ್ಬೇಕಲ್ಲ. ಮನುಷ್ಯತ್ವ ಮತ್ ಮನುಷ್ಯ ಜನ್ಮ ನಮಗ್ ಕೊಟ್ಟನ ಭಗವಂತ. ಏನ ನಮ್ ಭಾರತದೊಳಗೆ 140 ಕೋಟಿ ಜನ ಕನಿಷ್ಠ ಅದಾರ. ಇದ್ರಾಗ ಎಷ್ಟು ಮಂದಿಗೆ ಮುಮುಕ್ಷತ್ವ ಬಂದದ್ರಿ? ನೀವ್ ಈ ಸದ್ ಏನ್ ಮೊಬೈಲ್ ಕೇಳಿ ಗುರುಗಳ ಕಡೆ ಕೇಳ್ತಿಲ್ಲ, ನೀವ್ ಏನ್ ಕೇಳಕತ್ತೀರಿ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೋಬೇಕು ನಿಮ್ಮಲ್ಲಿ ಏನ್ ಅಪೇಕ್ಷೆ ಬಂದಲ್ಲ, ಇದಕ್ಕ ಮುಮುಕ್ಷತ್ವ. ಮೋಕ್ಷದ ಅಪೇಕ್ಷೆ ಯಾರಿಗೆ ಆಗ್ತದ ಅಂತವರಿಗೆ ಮುಮುಕ್ಷುಗಳು 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 ಅಂದ. ಅಂದ್ರ 140 ಕೋಟಿ ಭಾರತದ ಜನಸಂಖ್ಯೆ ಇದ್ದು ಸಹಿತ ಹಂಗ ಎಲ್ಲಾ ಕಡೆ ಸರಸಗಡ್ ತೆಗೆದು ನೋಡಿದ್ರ 1 ಕೋಟಿ ಸಹಿತ ಅಧ್ಯಾತ್ಮ ಜೀವಿಗಳು ಹಂಡಂಗಿಲ್ಲ. ಹಂಗ ಮನುಷ್ಯ ಜನ್ಮ ಬರುವುದೇ ಬಹಳ ಕಠಿಣದ. ಮನುಷ್ಯ ಜನ್ಮ ಬಂದ ಬಳಿಕ ಮುಮುಕ್ಷತ್ವ ಬರುವುದು ಬಹಳ ಕಠಿಣದ. ಇನ್ನು ಮುಮುಕ್ಷತ್ವನು ಬರ್ತದ, ಇಲ್ಲ ತಂದಿಲ್ಲ. ಬಹಳ ಮಂದಿ ಬಹಳ ಕಡೆ ಎಲ್ಲಾ ಕಡೆ ನಡೆದದ. ಈಗ ಸತ್ಸಂಗ ಅಲ್ಲಿ ಹೋಗಿ ನಡೆದ, ಇಲ್ಲಿ ನಡೆದಾಗ ಪ್ರತಿಯೊಂದು ಮಠಗಳ ನಡೆದಾದ, ಎಲ್ಲಾ ಕಡೆನೂ ನಡೀತದೆ. ಆದ್ರ ಹ್ಯಾಂಗ ನಡಿಬೇಕನ್ನೋದು ರೀತಿನೇ ಬಹಳ ಮಂದಿ ಗೊತ್ತಿಲ್ಲ. ಸುಮ್ಮ ಎಲ್ಲಾರು ಮಾಡ್ತಾರಂದ್ರೆ ನಾವು ಮಾಡ್ಕೋತ ಹೊಂಟಿದೀವಿ. ಅದಕ್ಕ ಅದು ಎಂತ ಸದ್ಗುರು ಸಿಗ್ಬೇಕಲ್ಲ. ಅದಕ್ಕ ಮನುಷ್ಯತ್ವ ಸಿಕ್ತು, ಮುಮುಕ್ಷತ್ವ ಸಿಕ್ತು. ಮನುಷ್ಯತ್ವ ಮುಮುಕ್ಷತ್ವ, ಮಹಾಜನ ಸಂಶ್ರಯತ್ವ ಮೂರನೇದು ಹೇಳ್ತಾರೆ. ಮಹಾಜನ ಸಂಶ್ರಯತ್ವ, ಮಹಾಜನ ಸಂಶ್ರಯತ್ವ ಅಂದ್ರೆ ಎಂತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಗುದು ಬಹಳ ಕಠಿಣ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಹಳ ಮಂದಿಗೆ ಎಲ್ಲ ಹೇಳ್ಯಾರ, ನಮ್ ಗುರುಗಳು ಅಲ್ಲಿ ಅದಾರ, ಇಲ್ಲಿ ಅದಾರ, ಹಂಗ ಅದಾರ, ಹಿಂಗ ಅದಾರ ಅಂತ ಹೇಳ್ತಾರ. ಆದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗುದು ಬಹಳ ಕಠಿಣದ. ಸಿದ್ಧಾರೂಢರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸಲುವಾಗಿ 12 ವರ್ಷ ತಿರುಗಾಡಿದ ಬಳಕ ಕಡೆಗೆ ಕಲಿದಂಡ ಶಿವಯೋಗಿಗಳು ಸಿಕ್ಕಾರೆ. ಸುಮ್ಮನೆ ಸಿಕ್ಕಾರೇನು? ಹಂಗ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗಬೇಕಲ್ಲ. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತಂದ್ರೆ ಬಹಳ ಮಂದಿ ಬಹಳ ಪ್ರಕಾರದ ಅರ್ಥ ಮಾಡ್ತಾರ. ಆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಲಕ್ಷಣ ನಮಗ್ ಬೇಕಲ್ಲ. ಅಂತವನಿಗೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ಬೇಕು. ಎಲ್ಲಾರು 4 ಮಾತು ಹೇಳಕ್ ಬತ್ತು, ಅಂದ್ರೆ ಚಂದಾಗಿ ಪ್ರವಚನ ಮಾಡ್ಲಕ್ ಬತ್ತು ಅಂದ್ರೆ ಅವ್ರಿಗೆಲ್ಲಾ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಅಂತೀವಿ. ಆದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಲಕ್ಷಣ ಏನು? ಮೊದಲು ನಮಗೇನ ಗುರುಪದದ ಲಕ್ಷಣನೇ ಗೊತ್ತಿಲ್ಲ. ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಆಮೇಲೆ ಇಡೋನ್ರಿ. ಈಗ ಮೊದಲ ಗುರುಗಳ ಕಡೆ ಹೋಗ್ಬೇಕಪ್ಪ, ಗುರುಗಳ ಕಡೆ ಹೋಗ್ಬೇಕಪ್ಪ ಅಂತ ಎಲ್ಲಾದ್ರು ಹೇಳ್ತಾರೆ. ಮೊದಲು ಗುರುಪದದ ಅರ್ಥನೇ ನಮಗೇನ ಪಕ್ಕ ಗೊತ್ತಿಲ್ಲ. ಬಾಳ ಮಂದಿ ಏನ್ ಮಾಡ್ಯಾರ, ಗುರುಗಳು ಅಂತಂದ್ರೆ ಇವ್ರು ಲಿಂಗಾಯತರು ನಮ್ ಜಂಗಮರೇ ನಮ್ಮ ಗುರುಗಳು, ಸ್ವಾಮಿಗಳೇ ನಮ್ಮ ಗುರುಗಳು ಅಂತ ಇವ್ರು ತಿಳ್ಕೊಂಡ್ರ, ಬ್ರಾಹ್ಮಣರು ತಮ್ಮ ಜಾತಿಯವರು ತಮ್ಮ ಗುರುಗಳು ಅಂತ ತಿಳ್ಕೊಂಡ್ರ, ಒಬ್ಬೊಬ್ರು ಒಂದೊಂದು ಜಾತಿ ಪಂಗಡದವ್ರು ಇವ್ರು ನಮ್ಮ ಗುರುಗಳು ಅಂತ ಅನ್ಕೋತ ಹೊಂಟಾರ. ಮತ್ತೊಬ್ಬೊಬ್ರು ಅಂದ್ರ ದೊಡ್ಡ ಮಠ ಇರ್ಬೇಕು, 1000 ಗಟ್ಲೆ ಶಿಷ್ಯರು ಇರ್ಬೇಕು, ಅವ್ರು ನೋಡಪ್ಪ ಖರೆ ಗುರುಗಳ ತಿಳ್ಕೊಂಡ್ರ. ಒಬ್ರು ಎಲ್ಲೇ ಇದ್ದವ್ರದೆಲ್ಲ ಕೋಟಿ ಗಟ್ಲೆ ಎಲ್ಲಾ ಶಿಶು ಮಕ್ಕಳು ಇರ್ಬೇಕೆ, ಅವ್ರು ನೋಡಪ್ಪ ಭಾರಿ ಗುರುಗಳು, ಅವ್ರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಂತಂದು ಒಬ್ಬೊಬ್ರು ತಿಳ್ಕೊಂಡಾರ. ಇವ್ರು ಯಾರು ನಿಜವಾದ ಖರೆ ಗುರುಗಳಲ್ಲ. ಇದೇ ನಿಜಗೊಂಡು ಹೇಳ್ತಾರ ಗುರುವಿನ ಲಕ್ಷಣ. ಗುರು ಅಂದ್ರೆ ಎಂಥವ್ರಿಗೆ ಅನ್ಬೇಕು, ಗುರುಗಳು ಎಷ್ಟು ಪ್ರಕಾರ ಇರ್ತಾರಂದ್ರ ನಿಜಗೊಂಡು ಹೇಳ್ತಾರ. 6 ತೆರನಾದ ಭಾವುಕರಿಗೆ ಅನುಗುಣವಾಗಿ ಹೇಳುವೆನು ಗುರುಕುಲದ ಇರುವನು ಒಲಿದು ಎಂತು. ತಮ್ಮ ಗುರುಗಳು ಅಂದ್ರೆ ಹೆಂಗಿರ್ತಾರನ್ನು ನಿಮ್ಗೆ ಹೇಳ್ತೀನೋ. ಗುರುಗಳು ನೀವು ಒಬ್ಬೊಬ್ರಿಗೆ ಒಂದೊಂದ್ ತರ ತಿಳಿದಿರಿ. ಆದ್ರ ನಿಜವಾಗಿ ಶಾಸ್ತ್ರದ ಪ್ರಕಾರ ಗುರುಗಳು ಎಷ್ಟು ಮಾಡ್ತಾರ ನಿಜಗುರು ಅಂದ್ರೆ 6 ಪ್ರಕಾರದ ಗುರುಗಳು ಇರ್ತಾರ. ನಿಷೇಧ ಗುರು ಒಂದೇದವ, ಕಾಮ್ಯ ಗುರು, ವಾಚಕ ಗುರು, ಸೂಚಕ ಗುರು, ಕಾರಕ ಗುರು, ಕೊನೆಯದಾಗಿ ಬರ್ತಾನ ವಿಹಿತ ಸದ್ಗುರು. ಆ ವಿಹಿತ ಸದ್ಗುರುವಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತಾರ. ಇನ್ನ ಇವು ಮೊದಲಿನ ಇವು 5 ಯಾಕೆ ಹೇಳಿದ್ರು? ಒಮ್ಮೆ ಅವು ಹೇಳಕ್ ಬರ್ತಿದ್ಲೇನ್ರಿ ನಿಜಗುಡ್ರಿ? ಒಮ್ಮೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳಕ್ ಬರ್ತಿದ್ಲೇನು? ಈಗಿನ ಲೋಕ ಹ್ಯಾಂಗದ, ಈಗಿನ ಜನ ಹ್ಯಾಂಗದ, ಈಗಿನ ಜನರು ಎಂಥ ಗುರುಗಳಿಗೆ ಬೆನ್ನ ಹತ್ತಾರ, ಶಿಷ್ಯರು ಎಂತವ್ರಾರ, ಗುರುಗಳು ಎಂತವ್ರಾರ ಅನ್ನೋದು ನಿರೂಪಣೆ ಮಾಡಿ ಮುಂದೆ ಶ್ರೋತ್ರಿಯ ಬ್ರಹ್ಮನಿಷ್ಠನ ಲಕ್ಷಣವನ್ನು ಬಿಡಿಸಿ ಹೇಳ್ತಾರೆ. ಇಲ್ಲಿ ಮೊದಲು ಹೇಳಿದ್ರು ನಿಷೇಧ ಗುರು. ನಿಷೇಧ ಗುರು ಅಂತಂದ್ರ ಒಟ್ಟಿನ ಮ್ಯಾಲ ಅಲ್ಲಿ ಹೋದ್ರ ನಿಮ್ಗ ಅಪಾಯ ಆಗ್ತದಪ್ಪ, ಅಲ್ಲಿ ಹೋದ್ರೆ ನೀವು ಹಾಳಾಗ್ತೀರಿ. ನಿಷೇಧ ಅಂದ್ರೆ ಡೇಂಜರ್. ಅವ್ರ ಹತ್ರ ಹೋದ್ರೆ ನೀವು ಹಾಳಾಗ್ತೀರಿ, ಅಲ್ಲಿ ಹೋದ್ರೆ ನೀವು ಹಾಳಾಗ್ತೀರಿ, ಅಂತವ್ರ ಕಡೆ ಹೋಗ್ಬೇಡ್ರಿ ಅಂತ ನಿಜಗುಂಡ್ರೆ ಘಂಟಾಘೋಷವಾಗಿ ಹೇಳ್ತಾರ, ಡಂಗ್ರ ಹೊಡೆದು ಹೇಳ್ತಾರ. ಆದ್ರೆ ಈಗ ಅಂತ ಗುರುಗಳ ಕಡೆ ಹೋಗು ಶಿಶು ಮಕ್ಕಳೇ ಬಾಳ ಅದಾರ, ಅಂತ ಮಂದಿದೇ ಮಠಗಳು ಬಹಳ ನಡೀತಾವ. ನಿಷೇಧ ಗುರು ಅಂದ್ರೆ ಹೆಂಗತ್ತಂದ್ರ ಅವ ನಮಗ ದಾರಿ ಬಿಡಿಸಂತ ಗುರು, ಅಂತ ಗುರುಗಳೇ ಬಹಳ ಅದಾರ ನೋಡ್ರಿ. ಬೇಕಾದ್ರೆ ದಾರಿ ಬಿಡಿಸಂತ ಗುರುಗಳು ಹೆಂಗಿರ್ತಾರತ್ತಂದ್ರ
ಅವ್ರು ಬಹಳ ಚಂದ ನಮ್ಗೆ ದಾರಿ ಬಿಡಿಸ್ತಿರ್ತಾರ. ಒಂದ್ ಮನಿ ಬಹಳ ಚಂದ ನಡೆದಿತ್ತು, 4-5 ಮಂದಿ ಅಣ್ಣತಮ್ಮರು ಇದ್ರು, ಮನ್ಯಾಗ ತಂದೆ ತಾಯಿ ಅಣ್ಣತಮ್ಮರು ಎಲ್ಲ ಒಂದ್ ಗುತ್ತಿತ್ತು. ಅವ್ರಲ್ಲಿ ಕುಡಿಯುದು ಆಡುದು ಚಟ ಏನೋ ಇದ್ದಿತ್ತು ಅಂದ್ರ ಒಬ್ಬ ಇವ್ರ ಮನ್ಯಾಗ ಒಂದ್ ಕೊಡ ಹಾಲ್ನಾಗ ಉಪ್ಪು ಹೋಗಿ ಅಂತ ಬರ್ತಾನೆ. ಬಂದ್ ಅದ್ರಾಗ ಒಬ್ಬ ಹುಡುಗನಕ್ಕೆ ಹಗಲ ಮೇಲೆ ಕೈ ಹಾಕಿ, ಏನೋ ನಿಮ್ಮ ಅಪ್ಪ ಆಟ ಗಳಿಸ್ದ ಅವ ಅಂತ ನೋಡು ಹಾದೇನು, ನಿಮ್ ಮುತ್ತೆ ಆಟ ಗಳಿಸ್ದ ಅವ ಅಂತ ನೋಡು ಹಾದೇನು, ಬರೇ ಚಂದಿನ ಚಂತನ ದುಡುಕಿ ಗಳಿಕಿ ನೌಕರಿ ವ್ಯಾಪಾರ ಇದೇ ಮಾಡ್ತೀರಿ, ಒಂದು ಬಾರೋ ನನ್ ಕೂಡ ಅಂತೇಳಿ ಮಜಾ ಮಾಡೋಣ ಅಂತೇಳಿ ಕರ್ಕೊಂಡು 4 ದಿನ ಆಡುದು ಕುಡಿಯುದು ತಿನ್ಸುದು ಎಲ್ಲಾ ಮಜಾ ಮಾಡಿ ಮನಿ ಎಲ್ಲಾ ಹಾಳು ಮಾಡ್ತಾರೆ. ಇಂಥವ್ರೇ ಹೆಚ್ಚಿಗೆ ಅದಾರ. ಇಂಥವ್ರೇ ಹೆಚ್ಚಿಗೆ ಅದಾರ ಅಂದು 1-2 ಕಿಲೋಮೀಟರ್ಕ 3 ಕಿಲೋಮೀಟರ್ಗೆ ಒಂದೊಂದು ಧಾಬೆಗಳು ಆಗ್ಲಿಕತ್ತಾವ. ಆದ್ರ ಮಠಗಳೆಲ್ಲ ಮಳ್ಕಳ ಮಠ ಇರ್ತದ, ಅವು ಮುಣಕೋತ ಹೊಂಟ ಒಂದ್ ಮಠ ನಿಜವಾಗಿ ಗಟ್ಟಿಯಾಗಿ ಉಳ್ಯಾಲಾಗ್ಯಾವ. ಧಾಬೆಗಳು ಮಾತ್ರ ಎಲ್ಲಿ ಬೇಕಾದಲ್ಲಿ ನ್ಯಾಷನಲ್ ಹೈವೇ ಸುತ್ತಮುತ್ತ ಎಟ್ಟು ಬೇಕಾಗ್ಯಾವ. ಅಂತಲ್ಲಿನೇ ಹೇಳಲಾರ್ದ ಜನ ಹೋಗ್ತಾರ. ಇವ್ ಮಾಯಕ್ ಹಚ್ಚಿ ಹೇಳ್ತೇವ್ ಬರ್ಯಪ್ಪ ಅಂದ್ರೆ ಇಂಥವ್ರ ಅಂತಿಲಿ ಯಾರು ಬರುದ್ರಪ್ಪ. ಇದೇನು ನಮ್ಗೆ ದಾರಿ ಬಿಡಿಸಂತ ಗುರುಗಳು ಇರ್ತಾರ, ಇಂಥವ್ರ ಮಾತು ಜನ ಹೆಚ್ಚು ಕೇಳಿ ಹಾಳಾತಾರಪ್ಪ. ಇಂಥವ್ರ ಕಡೆ ಹೋಗ್ಬೇಡ್ರಿ ಅಂತ ನಿಜಗೊಂಡ್ರು ಇಲ್ಲಿ ಇರ್ತವ್ರಿ ನಿಷೇಧ ಗುರುಗಳಂತ. ಇನ್ನು 2ನೇದು ಕಾಮ್ಯ ಗುರುಗಳು. ಕಾಮ್ಯ ಗುರುಗಳು ಅಂದ್ರ ಈ ಮನುಷ್ಯ ಜನ್ಮ ಬರುದೇ ಆಶೆದ ಮೇಲೆ ಬಂದದ. ಮನುಷ್ಯಾಗ ಆಶೆ ಇರ್ಲಾರ್ದ ಶಬ್ದದ ಮೇಲೆ ಆಸೆ ಅದ, ಸ್ಪರ್ಶದ ಮೇಲೆ ಆಸೆ ಅದ, ರೂಪದ ಮೇಲೆ ಆಸೆ ಅದ, ರಸದ ಮೇಲೆ ಆಸೆ ಅದ, ಗಂಧದ ಮೇಲೆ ಆಸೆ ಅದ. ಈ ವಿಷಯ ಸುಖಕ್ಕೆ ಮೋಹಿಸುವವ್ರು ಅವ್ರು ಏನ್ ಮಾಡ್ತಾರ, ಯಾವ್ದಾದ್ರು ಒಂದು ವಿಷಯದ ಕೊರತೆ ಆಯ್ತಂದ್ರ ನನಗ ಆ ವಿಷಯ ಸಿಗಲ್ಲ ಅಂತ ಯಾವೊಬ್ರು ಗುರು ಕಡೆ ಹೋಗ್ತಾರ. ಅವ್ರು ಏನ್ ಹೇಳ್ತಾರ, ನಿಮ್ಗ ಹಂಗಾಗ್ಯದ ಹೆಂಗಾಗ್ಯದ, ಅವ್ರು ಮಾಡ್ಸ್ಯಾರ ಇವ್ರು ಮಾಡ್ಸ್ಯಾರ ಅತ್ತಂದ ಹೇಳಿದ್ ಅವ್ರಿಗೆ ದಾರಿ ಬಿಡಿಸಿ, ನೀ 9 ಅಮಾಸಿ ಬಾ 8 ಹುಣಿ ಬಾ 2 ತಾಕ್ಷಿ ಮಾಡಿ ನಿಂದೆಲ್ಲ ಸುದ್ದ ಮಾಡ್ತೇನೆ ತಂದು ಹಸನ್ ಮಾಡಿ ಹಸು ಬಿಡ್ತಾರ ಇವ್ರು ಕಾಮ್ಯ ಗುರುಗಳು. ಇವ್ರ ಕಡೆ ಆದ್ರೂ ನಿನಗ ಸುಖ ಆಗುದಿಲ್ಲಪ್ಪ, ಅಂತವ್ರ ಕಡೆನೂ ಹೋಗ್ಬೇಡ. ಇನ್ನ ನಿಷೇಧ ಗುರು ಆಯ್ತು, ಕಾಮ್ಯ ಗುರು ಆಯ್ತು. ಇನ್ನು ವಾಚಕ ಗುರುಗಳು. ವಾಚಕ ಗುರುಗಳು ಅಂದ್ರ 4 ದಿವಸ ಸಿದ್ಧಾಂತ ಶಿಖಾಮಣಿರಿ ಓದ್ಲಿ, ಭಗವದ್ಗೀತಾರಿ ಓದ್ಲಿ, ಯಾವಾದ್ರೆ 4 ಅಧ್ಯಯನ ಮಾಡ್ಕೊಂಡು ತಿಂದ್ರ ನಾವು ಗುರುಗಳಾದೇವಪ್ಪ ನಾವು ಗುರುಗಳಾದೇವಪ್ಪ ಅಂತ ತಂದು ಹೇಳ್ಕೋತ ಹೋಗ್ತಾರ ಇವ್ರು. ವಾಚಕ ಗುರು ಓದೋದು ಪುಸ್ತಕನ ಇದು ಹಿಂಗ್ ಹೇಳ್ತದ, ಭಗವದ್ಗೀತಾ ಹಿಂಗ್ ಹೇಳ್ತದ, ಸಿದ್ಧಾಂತ ಶಿಖಾಮಣಿ ಹಿಂಗ್ ಹೇಳ್ತದ, ವಿಚಾರ ಸಾಗರ ಹಿಂಗ್ ಹೇಳ್ತದ, ಚಂದ್ರೋದಯ ಹಿಂಗ್ ಹೇಳ್ತದ. ಆ ಪುಸ್ತಕ ಏನ್ ಹೇಳ್ತದ ನೋಡಪ್ಪ ಅದು ನಾನು ನಿನಗೆ ಹೇಳ್ತೇನೆ ಅಂದ್ರೆ ಅವ್ನ ಸ್ವಂತ ಜ್ಞಾನ ಅಲ್ಲಿ ಇರುವುದಿಲ್ಲ ವಾಚಕ ಗುರು. ಇನ್ನ ಸೂಚಕ ಗುರುಗಳು. ಸೂಚಕ ಗುರುಗಳು ಅಂದ್ರೆ ಪರಮ ಸತ್ಯದ ಸಾಕ್ಷಾತ್ಕಾರ ಅವ್ರಿಗೆ ಆಗಿಲ್ಲ, ಆದ್ರೂ ಸುಮ್ಕನೆ ಹೇಳು ನಿಮ್ಗೆ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಡ್ತೀನೋ, ಹಂಗ ಮಾಡಿಕೊಡ್ತೀನೋ, ಹಿಂಗ ಮಾಡಿಕೊಡ್ತೀನೋ. ನಂದೊಂದು ಮಠ ಆಗ್ಬೇಕದ, ಮೊದಲು ಮಠ 1 ಅಂತಸ್ತು ಆಗ್ಬೇಕು, 2 ಅಂತಸ್ತು ಆಗ್ಬೇಕು, 4 ಅಂತಸ್ತು ಆಗ್ಬೇಕು, ವಿಜಯಪುರದ ಒಂದು ಆಗ್ಬೇಕು, ಕರ್ನಾಟಕದ ಆಗ್ಬೇಕು, ಮಹಾರಾಷ್ಟ್ರದ ಆಗ್ಬೇಕು ಅಂತಂದು ಇದು ಹೇಳ್ಕೊಂಡು ನಿನ್ಗೆ ಜ್ಞಾನ ಮಾಡಿ ಕೊಡ್ತೇನೆ ಅಂತೇಳಿ ಅವ್ರ ಅಂತಿಲಿ ಇದ್ದೆಲ್ಲ ಸಂಪತ್ತೆಲ್ಲ ಗೊಳೆ ಮಾಡ್ಕೋತ ಹೋಗ್ತಾರೆ ಇವರು. ನಿಷೇಧ ಗುರು, ಕಾಮ್ಯ ಗುರು, ವಾಚಕ ಗುರು, ಸೂಚಕ ಗುರು. ಇವರೆಲ್ಲ ಬರೇ ಸೂಚನಾ ಬರೇ ನಿಮ್ಗೆ ಸಾಕ್ಷಾತ್ಕಾರ ಮಾಡಿ ಕೊಡ್ತೇವೆ ಬರ್ಯಪ್ಪ ಅಂತಂದು ಸೂಚನಾ ಕುಡ್ಕೋತೆ ಹಂಗೆ ಇವ್ರು ದಂಡಿಗೆ ಹೋಯ್ತ ಸೂಚಕ ಗುರು. ಇನ್ನು ಕಾರಕ ಗುರು ಅಂದ್ರ 5ನೇದವ. ಕಾರಕ ಗುರು ಅಂದ್ರ ಅವ ಹೆಂಗಿರ್ತಾನ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತ ಆಗಿರ್ತಾನ. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಗುರುವಿನ ಸೇವಾ ಮಾಡಿರ್ತಾನ. ಅವನಿಗೆ ಪರಮ ಸತ್ಯದ ಸಾಕ್ಷಾತ್ಕಾರ ಏನ್ ನಿಜಗುಡ್ ಹೇಳ್ಕತ್ತಾರಲ್ಲ ಯೋಗಗಳು, ಈಗ ಯಾವ್ದಾದ್ರು ಇದು ಯೋಗ ಸಾಧನನೂ ಮಾಡಿರ್ತಾನ. ಯೋಗ ಸಾಧನ ಮಾಡಿ ಪರಮ ಸತ್ಯದ ಸಾಕ್ಷಾತ್ಕಾರ ಅವನಿಗೆ ಆಗಿರ್ತದ. ಆದ್ರ ಅವನಿಗೆ ಬ್ರಹ್ಮನಿಷ್ಠತ್ವ ಬಂದಿರ್ತದ, ಶ್ರೋತ್ರಿಯತ್ವ ಬಂದಿರುವುದಿಲ್ಲ. ಅಂದ್ರ ಪರಮ ಸತ್ಯದ ಸಾಕ್ಷಾತ್ಕಾರ ಅವನಿಗೆ ಆಗ್ಯದ, ಯೋಗ ಸಾಧನೆ ಮಾಡ್ಯಾನ. ಆದ್ರ ಅದನ್ನ ನಾ ಹ್ಯಾಂಗ ಮಾಡ್ದ ಅಂತ ಇನ್ನೊಬ್ಬರಿಗೆ ಹೇಳಿಕೊಡುವಂತಹ ಸಾಮರ್ಥ್ಯ ಇರಂಗಿಲ್ಲ ಅವನಿಗೆ. ಬ್ರಹ್ಮನಿಷ್ಠತ್ವ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಯದ, ಆದ್ರೆ ಹೇಳಿಕೊಡ್ಲಕ್ಕ ಬರಂಗಿಲ್ಲ ಅಂತವನಿಗೆ ಕಾರಕ ಗುರುನು ಅಂತ. ಇನ್ನ ಕೊನೆಯದಾಗಿ ಏನ್ ಬರ್ತಾನ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅವನು ಶರಣಾಗತನಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಗುರುವಿನ ಸೇವೆ ಮಾಡಿ ಗುರುವಿನ ಕೃಪೆಗೆ ಪಾತ್ರನಾಗಿ ಮತ್ತು ಯೋಗ ಸಾಧನೆಯನ್ನು ಮಾಡಿ ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನ. ಇನ್ನೊಬ್ಬರಿಗೂ ಅವನಿಗೆ ಹೇಳಿ ಕೊಡ್ಲಿಕ್ಕೆ ಬರ್ತಿತ್ತು ಅಂದ್ರ ತಾನು ಅನುಭವಿಸಿದ್ದು ಅನುಭವವನ್ನು ಇನ್ನೊಬ್ಬರಿಗೆ ಹೇಳಿ ಅವರಿಗೂ ಜ್ಞಾನೋಪದೇಶ ಮಾಡುವಂತಹ ಸಾಮರ್ಥ್ಯ ಇತ್ತು ಅಂದ್ರ ಅವನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದ್ರು, ಅವನಿಗೆ ಗುರು ಅನ್ಬೇಕಪ್ಪ ಅಂದ್ರು. ಇನ್ನೊಂದ್ ಸ್ವಲ್ಪ ಇಲ್ಲೇ ನಾವು ಗಟ್ಟಿ ಮಾಡ್ಕೋಬೇಕಿದ್ರೆ ಮೊದಲು ಪಾಯ ಗಟ್ಟಿ ಆಯ್ತಂದ್ರೆ ಹಿಂದಿಂದ ಏಸ್ಬೇಕಾದಸ್ತ ಅಂತಸ್ತು ಕಟ್ಟೋದು ಬಿಲ್ಡಿಂಗ್ ನಿಂದಿರ್ತಾವ. ಇನ್ನಾನು ಒಂದ್ ಸ್ವಲ್ಪ ಮೊದಲು ಗುರುಪದದ ಅರ್ಥ ಬಹಳ ಚಂದ ಬಿಡಿಸ್ಕೊಂಡು ಹೋಗು ನಾವು. ಇನ್ನ ಗುರು ಅಂದ್ರ ಆ ಗುರುಪದದ ಅರ್ಥ ಏನು? ಗುರು ಅಂದ್ರ ವ್ಯಾಕರಣದ ಒಳಗೆ ಬರ್ತದ ದೊಡ್ಡದು, ಲಘು ಅಂದ್ರ ಚಿಕ್ಕದು, ಲಘು ಅಂದ್ರ ಸಣ್ಣದು, ಗುರು ಅಂದ್ರ ದೊಡ್ಡದು.
ಆ ಎಲ್ಲದಕ್ಕಿಂತಲೂ ದೊಡ್ಡದ ಗುರುವಿನ ಒಂದು ಏನು ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಂಡನ ಅದು ದೊಡ್ಡದ, ಎಲ್ಲಕ್ಕಿಂತಲೂ ದೊಡ್ಡದು ಯಾವಾಗದ ಅದ್ರ ಸಾಕ್ಷಾತ್ಕಾರ ಯಾವ ಮಾಡ್ಕೊಂಡನ ಅವ ಸದ್ಗುರು. ಇನ್ನು ಅದು ಗುರು ಅಂದ್ರೆ ಎಷ್ಟು ದೊಡ್ಡದಪ್ಪ, ಅದು ಎಷ್ಟು ದೊಡ್ಡದ. ಯಾವದಕ್ಕ ಗುರು ಅನ್ಬೇಕು ನಾವು, ಯಾವದಕ್ಕ ಗುರು ಅನ್ಬೇಕಂದ್ರ ತಾನು ಎಲ್ಲದಕ್ಕ ಆಶ್ರಯ ಕೊಟ್ಟು ತನಗ ಇನ್ನೊಂದ್ರ ಆಶ್ರಯ ಇಲ್ಲದ್ರೇನೆ ತನ್ನಲ್ಲಿನೇ ತಾ ಏನ ನಿಂತದಲ್ಲ ಅದು ಪರಮ ಸತ್ಯ. ಇನ್ನೊಂದ್ರ ಆಶ್ರಯ ಇಲ್ಲದೆ ಸ್ವಯಂ ತನ್ನ ಆಶ್ರಯ ಮೇಲೆ ತಾ ಯಾವದದ ಅದು ಗುರು. ಇನ್ನು ಅದು ಗುರು ಅಂದ್ರೆ ಅದು ಎಷ್ಟು ದೊಡ್ಡದಪ್ಪ ಅಂತ ಕೇಳಿದ್ರ ಆ ಗುರುಗ ಅಣು ಆಗ್ಲಿಕ್ಕೆ ಬರ್ತದ, ರೇಣು ಆಗ್ಲಿಕ್ಕೆ ಬರ್ತದ. ಅಣು ರೇಣು ತನ್ನ ಕಾಷ್ಟದೊಳಗೆ ಯಾವುದು ತುಂಬದ ಅದು ಗುರು, ಅದು ಗುರು ಸ್ವರೂಪ, ಅದು ಪರಬ್ರಹ್ಮ, ಅದು ಚೈತನ್ಯ ಸ್ವರೂಪ. ಇನ್ನ ಅಂತ ಚೈತನ್ಯ ಸ್ವರೂಪ ಅದು ಎಷ್ಟು ದೊಡ್ಡದ ಅಂತ ಕೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು ಇದು ಭೂಮಿ. ಭೂಮಿಗಿಂತಲೂ ನೀರು ದೊಡ್ಡದ, ನೀರಿನಕ್ಕಿಂತಲೂ ವಾಯು ದೊಡ್ಡದ, ಸೂಕ್ಷ್ಮದ, ವ್ಯಾಪಕವಾಗ್ಯದ. ವಾಯುವಿನಕ್ಕಿಂತಲೂ ಆಕಾಶ ಸೂಕ್ಷ್ಮ ಮತ್ತು ವ್ಯಾಪಕವಾಗಿ ದೊಡ್ಡದ. ಮತ್ತ ಆ ವಾಯುವಿನಕ್ಕಿಂತಲೂ ಆಕಾಶ ಸೂಕ್ಷ್ಮ ಮತ್ತು ವ್ಯಾಪಕವಾಗಿ ದೊಡ್ಡದ. ಆ ಆಕಾಶಕ್ಕಿಂತಲೂ ಸೂಕ್ಷ್ಮ ಮತ್ತು ವ್ಯಾಪಕವಾಗಿ ಪರಬ್ರಹ್ಮನಿರುವಂತ ಮಾಯಾಶಕ್ತಿ, ಶಿವಶಕ್ತಿ ಅಂತೀವ, ಆ ಶಕ್ತಿ ದೊಡ್ಡದ. ಆ ಶಕ್ತಿಗಿಂತಲೂ ದೊಡ್ಡದು ಪರಬ್ರಹ್ಮ ಸ್ವರೂಪದ. ಆ ಪರಬ್ರಹ್ಮದ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಂಡ ಅವ ಗುರು. ಇನ್ನು ಅದಕ್ಕೂ ಒಂದು ಲಕ್ಷಣ ಹೇಳ್ತಾರೆ, ಎಲ್ಲರಿಗೂ ಮಂತ್ರ ಎಲ್ಲರೂ ಹೇಳ್ತಾರೆ. ಹೆಂಗತ್ತಂದ್ರೆ ಗುರುವಿನ ಲಕ್ಷಣದ ಬಗ್ಗೆ ಒಂದು ಮಂತ್ರ ಅದ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರುವೇ ನಮಃ. ನೋಡ್ರಿ ಈ ಮಂತ್ರದೊಳಗೆ ಎಷ್ಟು ಚಂದ ಹೇಳ್ಯಾರಂದ್ರ ಗುರುವಿನ ಲಕ್ಷಣ ಈ ಮಂತ್ರದ ಮರ್ಮ ಯಾವನಿಗೆ ಗುರ್ತಾಗ್ಯದ ಅವನಿಗೆ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗ್ಯದ. ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಲ್ಲಕ್ಕ. ಇಲ್ಲಿ ಆ ಗುರುವಿನ ಲಕ್ಷಣ ಹೇಳ್ತಾರ, ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಎಷ್ಟು ಲಕ್ಷಣಗಳು ಹೇಳ್ತಾರ ಅಂದ್ರೆ ಚೈತನ್ಯ, ಆ ಗುರುವಿನಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಚೈತನ್ಯ ಇರ್ಬೇಕು. ಇನ್ನು ಚೈತನ್ಯ ಅಂದ್ರೆ ಅದಕ್ಕತ್ತಾರ, ಚೈತನ್ಯ ಅಂದ್ರೆ ಅದಕ್ಕತ್ತಾರ ಅಂದ್ರ ಜಡವಾದ ವಸ್ತುವನ್ನು ಚಲಿಸುವಂತೆ ಮಾಡುವಂತಹ ಸಾಮರ್ಥ್ಯ ಯಾವುದಕ್ಕದ ಅದಕ್ಕೆ ಚೈತನ್ಯ ಅಂತಾರ. ಈ ಸದ ಜಡ ಅಂದ್ರ ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಚಲಿಸುವಂತ ಸಾಮರ್ಥ್ಯ ಇಲ್ಲ. ಜಡವಾದ ವಸ್ತುಗಳನ್ನು ಚಲಿಸುವಂತೆ ಮಾಡುವಂತಹ ಸಾಮರ್ಥ್ಯ ಯಾವದಕ್ಕದ ಅದಕ್ಕೆ ಚೈತನ್ಯ ಅಂತಾರ. ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಜಡ ಅದಾವ, ನಮ್ಮ ಪಂಚ ಕರ್ಮೇಂದ್ರಿಯಗಳು ಜಡ ಅದಾವ. ಈ ಇಂದ್ರಿಯಗಳ ಹಿಂದೆ ಏನು ಚೈತನ್ಯ ಇದ್ದು ನಮ್ಮ ಎಲ್ಲ ಕ್ರಿಯೆಗಳ ನಡೀತಾವಲ್ಲ ಅದಕ್ಕೆ ಚೈತನ್ಯ ಅನ್ಬೇಕು. ಮತ್ತಿನ ಆ ಚೈತನ್ಯ ಹೆಂಗದಂದ್ರ ಅಣುವಿನೊಳಗನು ಅದೇ ಚೈತನ್ಯ ಅದ, ರೇಣುವಿನೊಳಗನು ಅದೇ ಚೈತನ್ಯ ಅದ, ಬ್ರಹ್ಮಾಂಡದ ತುಂಬಾ ವ್ಯಾಪಕವಾಗಿನೂ ಅದೇ ಚೈತನ್ಯ ಅದ, ಈ ಪಿಂಡಾಂಡದೊಳಗನು ಅದೇ ಚೈತನ್ಯ ಅದ. ಬ್ರಹ್ಮಾಂಡ ಬಿಟ್ಟು ಪಿಂಡಾಂಡ ಇಲ್ಲ, ಪಿಂಡಾಂಡ ಬಿಟ್ಟು ಬ್ರಹ್ಮಾಂಡ ಇಲ್ಲ. ಬ್ರಹ್ಮಾಂಡದೊಳಗಿರುವಂತಹ ಚೈತನ್ಯನೇ ಈ ಪಿಂಡಾಂಡದೊಳಗದ. ಆ ಪಿಂಡಾಂಡದೊಳಗಿರುವಂತಹ ಚೈತನ್ಯವನ್ನು ನಾವು ತಿಳ್ಕೊಂಡೇವಂದ್ರ ಬ್ರಹ್ಮಾಂಡದೊಳಗಿರುವಂತಹ ಚೈತನ್ಯದ ಅನುಭವನು ನಮಗ್ ಬರ್ತದ. ಆ ಜ್ಞಾನ ನಮಗ ಆಗ್ಬೇಕಾದ್ರೆ ಯೋಗ ಸಾಧನೆ ಮಾಡ್ಬೇಕು. ಯೋಗ ಸಾಧನೆ ಮಾಡ್ಬೇಕಾದ್ರೆ ಇಂಥ ಗುರು ಇರ್ಬೇಕಂತ ಹೇಳಕತ್ತಾರ ಇಲ್ಲಿ. ಇನ್ನ ಆ ಜಡವಾದ ವಸ್ತುವನ್ನು ಚಲಿಸುವಂತೆ ಮಾಡುವಂತಹ ಸಾಮರ್ಥ್ಯ ಅಂದ್ರೆ ನೋಡ್ರಿ, ಈಗ ಪೃಥ್ವಿ ಜಡ ಅದ, ನಮ್ಮ ಕಣ್ಣಿಗೆ ಕಾಣಿಸ್ತದೆ ಈ ಪೃಥ್ವಿ ನಮ್ಗೆ ಏನ್ ಅನ್ಸ್ತದ ನೋಡ್ಲಿಕ್ಕೆ ಸುಮ್ಮನೆ ಕಾಣಿಸ್ತದ, ಸುಮ್ಮನೆ ಅದ ನಿಂತಿಲ್ಲ, ಅದು ಓಡ್ಲಿಕ್ಕತ್ತಿಲ್ಲ ಅನ್ಸ್ತದ. ಆದ್ರ ಭೂಮಿ 24 ತಾಸಿನೊಳಗ ಒಂದು ಸುತ್ತ ತನ್ನ ಮೈಸುತ್ತ ಸುತ್ತಲಿಕ್ಕತ್ತದ. ಭೂಮಿಯ ದೈನಂದಿನ ಗತಿಯಿಂದ ಹಗಲು ರಾತ್ರಿಗಳಾಗುತ್ತವೆ, ವಿಜ್ಞಾನ ಸಹಿತ ಘಂಟಾಘೋಷವಾಗಿ ಹೇಳ್ತದೆ. ಅಂದ್ರ 24 ತಾಸಿನಾಗ ಈ ಭೂಮಿ ತನ್ನ ಮೈ ಸುತ್ತ ಒಂದು ಸುತ್ತ ತಿರುಗ್ತದ. ಅಂದ್ರೆ ಈ ಭೂಮಿ 24 ತಾಸಿನೊಳಗ ಒಂದು ಸುತ್ತಲಿಕತ್ತಂದ್ರ ಇದಕ್ಕೆ ತಾಕತ್ ಕೊಟ್ಟವ ಅವ ಅದೇ ಚೈತನ್ಯ.
ಭೂಮಿ ಒಳಗ ಆ ಚೈತನ್ಯ ಅದ. ನೀರು ಹರಿಬೇಕಾದ್ರ ಅದು ಚೈತನ್ಯ ಬೇಕು. ಅಗ್ನಿ ದಹಿಸಬೇಕಾದ್ರ ಆ ಚೈತನ್ಯ ಬೇಕು. ವಾಯು ಸಂಚಾರ ಮಾಡ್ಬೇಕಾದ್ರ ಆ ಚೈತನ್ಯ ಬೇಕು. ಆಕಾಶ ವ್ಯಾಪಿಸಿಕೊಂಡಿರ್ತದಂದ್ರು ಆ ಚೈತನ್ಯ ಬೇಕು. ಈ ಹೊರಗಿನ ಬ್ರಹ್ಮಾಂಡದ ವ್ಯವಹಾರ ನಡಿಬೇಕಾದ್ರೂ ಆ ಚೈತನ್ಯನೇ ಬೇಕು. ಪಿಂಡಾಂಡದ ವ್ಯವಹಾರ ನಡಿಬೇಕಾದ್ರೂ ಆ ಚೈತನ್ಯನೇ ಬೇಕು. ಈಗ ನನ್ನ ಕಣ್ಣ ನೋಡ್ಲಿಕ್ಕದ, ನನ್ನ ಕಣ್ಣಿನ ಮುಂದೆ ಒಂದು ವಸ್ತು ಇತ್ತಂದ್ರೆ ನಾ ಏನ್ ಹೇಳ್ತೀನಿ, ನನ್ನ ಕಣ್ಣಿದು ಮೊಬೈಲ್ ನೋಡ್ತಪ್ಪ ಅಂತ ನಾ ಹೇಳ್ತೀನಿ. ಆದ್ರ ಕಣ್ಣ ಜಡದ, ಕಣ್ಣಿನ ಹಿಂದ ಆ ಚೈತನ್ಯ ಇರುವುದ್ರಿಂದ ಕಣ್ಣ ನೋಡಿ ಇದು ಮೊಬೈಲ್ ಅದ, ಇದು ಏನದ ಇದ್ದದ್ದು ವಸ್ತುಗಳನ್ನು ಹೇಳ್ತದ. ಕಿವಿ ಹಿಂದನು ಆ ಪರಮ ಸತ್ಯ ಕೆಲಸ ಮಾಡ್ತದ. ಹಿಂಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ಹಿಂದೆ ಏನು ಚೈತನ್ಯ ಕೆಲಸ ಮಾಡ್ತದಲ್ಲ ಅದಕ್ಕೆ ಚೈತನ್ಯ ಚೈತನ್ಯ ಅನ್ಬೇಕಿದು ಒಂದನೇ ಲಕ್ಷಣ, ಪರಬ್ರಹ್ಮದ ಲಕ್ಷಣ. ಇನ್ನು ಚೈತನ್ಯ ಮತ್ತದ ಹೆಂಗದಪ್ಪ ಅಂದ್ರ ಒಂದಿನ ಇದ್ದು ಒಂದಿನ ಹೋಗ್ತದೆ ನಾವು. ಎರಡನೇ ಲಕ್ಷಣ ಶಾಶ್ವತ. ಅಂದ್ರ ಅದು ಶಾಶ್ವತ ಅಂದ್ರೆ ಎದಕ್ಕತ್ತಾರಂದ್ರ ಭೂತ ಕಾಲದೊಳಗನು ಇರ್ಬೇಕು, ವರ್ತಮಾನ ಕಾಲದೊಳಗನು ಇರ್ಬೇಕು, ಭವಿಷ್ಯತ್ ಕಾಲದೊಳಗನು ಇರ್ಬೇಕು. ಒಂದು ಕಾಲದೊಳಗಿದ್ದು ಮತ್ತೊಂದು ಕಾಲದಾಗ ಇರ್ತಿತ್ಲಂದ್ರ ಅದಕ್ಕ ಶಾಶ್ವತ ಅಲ್ಲಕ ಬರುವುದಿಲ್ಲ. ಮೂರು ಕಾಲದೊಳಗ ಯಾವುದು ಇರ್ತದಲ್ಲ ಅದಕ್ಕೆ ಶಾಶ್ವತ 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 ಅಂತ. ಇನ್ನ ಅದು ಎರಡನೇ ಲಕ್ಷಣ ಚೈತನ್ಯ ಮಗನ ಶಾಶ್ವತಂ. ಶಾಶ್ವತ ಅಂದ್ರ ಅದು ಮೊದಲಾದ್ರೂ ಇತ್ತೆ, ಈಗಾದ್ರೂ ಅದೇ, ಮುಂದಾದ್ರೂ ಇರ್ತದೆ. ಅಂದ್ರ ಈ ನನ್ನ ದೇಹ ಬರೋಕ್ಕಿಂತಲೂ ಮೊದಲು ಪರಬ್ರಹ್ಮ ಚೈತನ್ಯ ಇತ್ತು. ಈ ನನ್ನ ದೇಹ ಬಂದ್ರು ಇದ್ರೊಳಗ ಪರಬ್ರಹ್ಮ ಚೈತನ್ಯನೇ ಅದ. ಈ ದೇಹ ಹಾದ್ರೂ ಸಹಿತ ಅದು ಚೈತನ್ಯ ಶಾಶ್ವತವಾಗಿ ಇರ್ತದ. ಆ ಚೈತನ್ಯ ಸ್ವರೂಪನು ನಾನಿದ್ದೇನೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಯೋಗ ಹೇಳ್ಕೊಡ್ತದ. ಚೈತನ್ಯಂ ಶಾಶ್ವತಂ. ಇನ್ನು ಮೂರನೇ ಲಕ್ಷಣ ಶಾಂತಂ. ಶಾಂತಂ ಅಂತಂದ್ರ ಆ ಪರಬ್ರಹ್ಮ ಸ್ವರೂಪ ಹೆಂಗದಂದ್ರ ಎಲ್ಲರೊಳಗಿದ್ದು ಮತ್ತ ತಾಯನದಲ್ಲ ಇಲ್ದಂಗ ಶಾಂತವಾಗಿನೇ ಅದ, ಶಾಂತವಾಗಿನೇ ಅದ. ಇನ್ನೊಂದು ಲಕ್ಷಣ ಕೊಡ್ತಾರ ಶಾಂತಿ ಸಾಗರ. ಶಾಂತಿ ಸಾಗರ ಅಂದ್ರ ಎಷ್ಟೋ ನದಿಗಳು ಎಷ್ಟೋ ಸಮುದ್ರಗಳು ಕೂಡಿ ಶಾಂತಿ ಸಾಗರ ಆಗಿದೆ. ಆ ಶಾಂತಿ ಸಾಗರ ಅದಕ್ಕೆ ಯಾಕಂದ್ರ ನಮ್ಗ ಸ್ವಲ್ಪ ನೀರ್ ಎಲ್ಲಿವರೆ ಸಿಕ್ಕು ಹೊಳಿವರೆ ನೀರ್ ನಮ್ಮ ಹೊಲ ತಾಟಕದ ಬಂದವ್ರೆ ನೀರ್ ಬಹಳ ಚಲೋ ಬಂದು ಮಕ್ಕಳು ಬಂದು ಹತ್ತೈತಿ ಅವನು. ಈ ಮಳೆಗಾಲದಾಗ ಎಲ್ಲಾ ನದಿಗಳು ತುಂಬಿ ಹೋಗ್ತಾವ ಆ ಸಾಗರಕ್ಕ. ಆ ಸಾಗರ ಇಷ್ಟೆಲ್ಲಾ ನೀರ್ ಬರ್ಲಕತ್ತು, ಇವಕ್ಕೆಲ್ಲಿ ಹಿಡಿದಿಟ್ಕೊಳ್ಳಿ ಅಂತ ವಿಚಲಿತ ಆಗಿಲ್ಲ. ಮತ್ತೆ ಬ್ಯಾಸಿದಿಂದಾಗ ಎಲ್ಲಾ ನದಿಗಳು ಬತ್ತಿ ಹೋಗ್ತಾವ. ಯಾವ ನೀರು ಸಮುದ್ರಕ್ಕೆ ಹೋಗುದಿಲ್ಲ, ಅವತ್ನ ಯಾವ ನೀರು ನನ್ನ ಕಡೆ ಬರಲ್ಲ, ಯಾವತ್ನು ಅದು ವಿಚಲಿತ ಆಗಿಲ್ಲ. ಅದು ಪರಬ್ರಹ್ಮ ಸ್ವರೂಪನ ಸುಖ ಇರ್ಲಿ ದುಃಖ ಇರ್ಲಿ ಏನೋ ಅದು ಎಲ್ಲವನ್ನು ಅತಿಕ್ರಮಿಸಿ ತಾನೇ ತಾನಾಗಿ ಅದು ಶಾಂತವಾಗ್ಯದ ಶಾಂತವಾಗ್ಯದ ಶಾಂತವಾಗ್ಯದ. ಅದಕ್ಕೆ ಶಾಂತಿ ಲಕ್ಷಣ. ಚೈತನ್ಯಂ ಶಾಶ್ವತಂ ಶಾಂತಂ. ಇನ್ನ ನಾಲ್ಕನೇ ಲಕ್ಷಣ ವ್ಯೋಮಾತೀತ. ವ್ಯೋಮಾತೀತ ಅಂದ್ರ ಅದು ಪರಬ್ರಹ್ಮ ಸ್ವರೂಪ ಹೆಂಗಂದ್ರ ಆಕಾಶದಕ್ಕಿಂತಲೂ ಸೂಕ್ಷ್ಮ ಮತ್ತು ವ್ಯಾಪಕವಾಗ್ಯದ. ವ್ಯೋಮ ಅಂದ್ರ ಆಕಾಶ, ಆಕಾಶಕ್ಕಿಂತಲೂ ಸೂಕ್ಷ್ಮ ಮತ್ತು ವ್ಯಾಪಕವಾಗಿ ಎಲ್ಲ ಕಡೆ ಅದು ಅದ. ವ್ಯೋಮಾತೀತಂ. ಇನ್ನ ಇಲ್ಲಿ ತನ ಇದು ಥೇರಿ ಹೇಳ್ದನ್ರಿ ಪರಬ್ರಹ್ಮನ ಸ್ವರೂಪ ಹಿಂಗದ ನೋಡಪ್ಪ ಅಂತ. ಇನ್ನು ಹೋತನ ಪ್ರಾಕ್ಟಿಕಲ್ಗೆ ಇನ್ನು ಮುಂದೆ ಯೋಗ. ಇದು ಯಾರು ಬೇಕಾದ್ರೂ ಹೇಳ್ಬೋದು ಕೇಳ್ಬೋದು, ಕೇಳ್ಕೊಳ್ಕ ಬರ್ತದೆ. ಇದು ಈ ಮೊದಲ ಲಕ್ಷಣಗಳು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ. ಇನ್ನು ಮುಂದೆ ನಿರಂಜನಂ. ಐದನೇ ಲಕ್ಷಣ ನಿರಂಜನಂ. ನಿರಂಜನಂ ಅಂದ್ರೆ ಎದಕ್ಕಂತಾರಂದ್ರ ಅದು ಯಾವಾಗಲೂ ಅಂಟುಕೊಂಡಿಲ್ಲ, ನಿರ್ಲಿಪ್ತ ಅದ. ಅದು ಹೆಂಗಂದ್ರೆ ವಿದ್ಯುತ್ ಶಕ್ತಿ ಇದ್ದಂಗ. ವಿದ್ಯುತ್ ಶಕ್ತಿ ಪಂಕದಾಗ ಹೋಗಿ ಗಾಳಿ ಬೀಸ್ತದ, ಬಲ್ಬ್ನಾಗ ಹೋಗಿ ಚಿತ್ರ ಕೊಡ್ತದ, ಬಲ್ಬ್ನಾಗ ಹೋಗಿ ಬೆಳಕ ಕೊಡ್ತದ, ಟಿವಿ ಒಳಗೆ ಹೋಗಿ ಚಿತ್ರ ತೋರಿಸ್ತದ. ಇವೆಲ್ಲಾ ಕೆಲಸ ಮಾಡುದು ಸಹಿತ ಮತ್ತೊಂದ್ ಸ್ವಲ್ಪ ಬಿಟ್ಟು ನೋಡಿದ್ರ ಅದ್ರ ಎಲ್ಲೇ ವಿದ್ಯುತ್ ಅದ್ರಾಗ ಇಲ್ಲಿ ತನ ಇತ್ತು ಅನ್ನೋದು ಏನ್ರಿ ಅಲ್ಲೇ ಅದಕ್ಕಾರ ಲೇಪಗೆ ಅದನ್ನು ನಿರಂಜನ ನಿರ್ಲೇಪ. ಅದು ಎಲ್ಲದ್ರೊಳಗೆ ಇದ್ದು ಸಹಿತ ಮತ್ತೆ ಎದಕ್ಕೂ ಲೇಪ ಆಗಿರ್ಲಾರ್ದಂಗ ಅದು ಅದ ಪರಬ್ರಹ್ಮ ಸ್ವರೂಪ. ಅದು ಅಂತ ದಿವ್ಯವಾದಂತ ಸ್ವರೂಪ ಆ ಪರಬ್ರಹ್ಮಂದದ. ಅದಕ್ಕೆ ಗುರು ಅಂತಂದ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ. ಇವು 5 ಲಕ್ಷಣಗಳು ಇವು ಸಗುಣ ಸಾಕಾರದೊಳಗದಾವ್. ಇನ್ನ ನಿಜಗುಣ ಹೇಳೋ ಪ್ರಕಾರ ನಾವು ಪರಮ ಸತ್ಯದ ಸ್ವರೂಪದ ಸಾಕ್ಷಾತ್ಕಾರ ಆಗ್ತಾರೆ. ಇದು ಬರೀ ಪುಸ್ತಕದ ಹೇಳುದು ಗುರುಗಳು ಹೇಳಿ ನಾನು ಪರಬ್ರಹ್ಮ ಸ್ವರೂಪ ಇರ್ಬೇಕಪ್ಪ, ಎಲ್ಲದರ ಪರಮಾತ್ಮ ಅದನ್ನ ನನ್ನಲ್ಲಿನೂ ಪರಮಾತ್ಮ ಇರ್ಬೇಕಂತಂದ ಮ್ಯಾಲಿಂದ ಮ್ಯಾಲ ತಿಳ್ಕೊಂಡಿಲ್ಲ. ನಮ್ಮಲ್ಲೇ ಪರಮಾತ್ಮ ಅದ ನಾವು ನಿಜದ ನಮಗ ಅನುಭವಕ್ಕೆ ಬರ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಯೋಗ ಮಾಡ್ರಿ ಅಂತ ಹೇಳ್ತಾರೆ. ನಿಮ್ಗ ಜ್ಞಾನದಾಗ 2 ಪ್ರಕಾರ ಜ್ಞಾನ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ.
ಪರೋಕ್ಷ ಜ್ಞಾನದಾಗ ಸಂಶಯ ವಿಪರೀತ ಅಸಂಭಾವನೆಗಳು ಉಳಿತಾವ. ದೃಢ ಪರೋಕ್ಷ ಜ್ಞಾನ ಆಯ್ತಂದ್ರ ಸಂಶಯ ವಿಪರೀತ ಅಸಂಭಾವನೆಗಳು ಹೋಗ್ತಾವ. ಈಗ ನಾ ಕಾಶಿ ನೋಡಿಲ್ಲ, ವಿಶ್ವೇಶ್ವರ ಲಿಂಗನು ನಾ ನೋಡಿಲ್ಲ, ಆದ್ರೆ ಎಲ್ಲಾರು ಹೇಳ್ತಾರ ತಿಳ್ಕೊಂಡು ಕಾಶಿ ಕ್ಷೇತ್ರ ಒಂದದ, ಅಲ್ಲಿ ವಿಶ್ವೇಶ್ವರ ಅದಾನ ಅಂತ ಇದು ಬುಕ್ಗಳರೆ ನೋಡಿ ಮತ್ತೊಬ್ರ ಬಾಯಿಗೆ ಕೇಳ್ಕೊಂಡು ಕಾಶಿ ಅದ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆ ಪರೋಕ್ಷ ಜ್ಞಾನ ಅನ್ಬೇಕು. ಇನ್ನ ಅಪರೋಕ್ಷ ಜ್ಞಾನ ಅಂದ್ರ ನಾ ಸ್ವಂತ ಹೋಗಿ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ಕಾಶಿ ವಿಶ್ವನಾಥನ ಲಿಂಗನ ಮುಟ್ಟಿ ದರ್ಶನ ಮಾಡಿದಂದ್ರ ಅದಕ್ಕ ಅಪರೋಕ್ಷ ಅನ್ಬೇಕು. ಇದು ಪರೋಕ್ಷ, ಅದು ಅಪರೋಕ್ಷ. ಹಂಗ ಅಣುರೇಣು ತೃಣಕಾಷ್ಟದೊಳಗ ಪರಬ್ರಹ್ಮ ಅದಾನ ಅನ್ನೋದು ಭಗವದ್ಗೀತಾ ಹೇಳಿ, ವಿಚಾರ ಸಾಗರ ಹೇಳಿ, ಇದರಿಂದ ಸುಂಬರಿ ಅದಾನಪ್ಪ ಪರಮಾತ್ಮ. ಪಂಚ ಜ್ಞಾನೇಂದ್ರಿ ಪಂಚ ಕರ್ಮೇಂದ್ರಿಗಳು ಎಲ್ಲ ಸಾಕ್ಷಿಯಾಗಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆಗಿ ಅದಾನಪ್ಪ ಅಂತಂದು ಶ್ರುತಿ ವೇದ ಗುರುಗಳು ಏನ್ ಹೇಳ್ತಾವ ಇದ್ರ ಪ್ರಕಾರ ತಿಳ್ಕೊಂಡಿದ್ದೇವಂದ್ರ ಇದಕ್ಕ ಪರೋಕ್ಷ ಜ್ಞಾನ ಅನ್ಬೇಕು. ಇನ್ನ ಪರಬ್ರಹ್ಮ ಅದಾನನು ತನಗ ಅನುಭವಕ್ಕೆ ಬರ್ಬೇಕಾದ್ರ ಅದಕ್ಕ ನೀ ಯೋಗ ಮಾಡು. ಅವ ನಿನ್ನಲ್ಲಿ ಯಾವಾಗ ನಿನ್ನ ಸ್ವರೂಪದ ಅರಿವ ನಿನಗೇ ಆಗ್ತದ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ಏನ ವಾಣ ಬಸವಣ್ಣವ್ರು ಹೇಳಲ್ಲ. ಆ ಪ್ರಕಾರ ನನ್ನೊಳಗೆ ಪರಮಾತ್ಮನ ಸ್ವರೂಪದ ಆ ನನ್ನೊಳಗಿರುವಂತಹ ಪರಮ ಸತ್ಯದ ಸ್ವರೂಪವನ್ನು ತಿಳಿಬೇಕಾದ್ರ ಇಲ್ಲಿ ಮುಂದೇನ್ ಹೇಳ್ತಾರ, ಮುಂದಿನ ಲಕ್ಷಣಗಳು ಹೇಳ್ತಾರೆ ಇದೇ ಮಂತ್ರದ ಎದ್ರಾಗ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ. ಇನ್ನು ಮುಂದ ಇದು ಇಲ್ಲಿತನ ಥೇರಿ ಹೇಳಿದ್ರಿ, ಇನ್ನು ಮುಂದೆ ಪ್ರಾಕ್ಟಿಕಲ್ ಹೋತಾರ. ನಾದ ಬಿಂದು ಕಲಾ ಅತೀತಂ ತಸ್ಮಯ ಶ್ರೀ ಗುರುವೇ ನಮಃ. ಇಂಥ ಪರಬ್ರಹ್ಮ ಸತ್ಯದ ಸಾಕ್ಷಾತ್ಕಾರ ನೀ ಮಾಡ್ಕೋಬೇಕಾಗಿತ್ತಂದ್ರ ತಮ್ಮ ನಾದಕ್ಕೆ ಹೋಗು, ಬಿಂದುಕ್ ಹೋಗು, ಕಲಾತೀತ ಆಗು. ಅವಾಗ ನಿನಗ ಸವಿಕಲ್ಪ ಸಮಾಧಿ ಹತ್ತದ. ಆ ಸವಿಕಲ್ಪ ಸಮಾಧಿ ನಿನಗ ಹತ್ತು ಅಂತಂದ್ರ ಅವಾಗ ನಿನ್ನ ಭ್ರಮ ತಾನೇ ನಿರಸನ ಆಗ್ತದ. ನೀನೇ ಹೇಳ್ತೀನಿ ಆ ಜೀವಾತ್ಮ ಅಲ್ಲ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ. ಅವಾಗ ಈಗ ನಾವು ಎಬ್ಸಿ ಯಾರ್ ಬೇಕಾದ್ರೆ ಅರ್ಧ ರಾತ್ರಿ ನಮ್ಮ ಹೆಸರು ಹೇಳ್ತೇವೆ. ಆ ಜ್ಞಾನ ಬರ್ತಂದ್ರ ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ. ಹುಟ್ಟು ಸಾವು ಈ ಜನನ ಮರಣಗಳು ದೇಹಕ್ಕದವ, ಹಸಿವೆ ತ್ರಸೆಗಳು ಪ್ರಾಣಕ್ಕದ, ಸುಖ ದುಃಖ ಮನಸ್ಸಿಗದ, ನಾನು ನನ್ನದು ಅಹಂಕಾರದ ಗುಣಧರ್ಮದ, ಇವು ಯಾವುವು ನನ್ನವಲ್ಲ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದಂತಹ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂತ ದೃಢ ನಿಶ್ಚಯ ಜ್ಞಾನ ಯಾವಾಗ ಆತಂದ್ರ ನಾದ ಬಿಂದು ಕಲಾ ಅತೀತ ಇವು ಯೋಗದೊಳಗ ಕೊನೆ ಸ್ಥಿತಿ ಯಾರ ಮುಟ್ಟ್ಯಾರಲ್ಲ ಅವರಿಗೆ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗಿರ್ತದಪ್ಪ. ಅಂತ ಶ್ರೋತ್ರಿಯ ಬ್ರಹ್ಮ ಅವನಿಗೆ ಇಂಥವನಿಗೆ ಬ್ರಹ್ಮನಿಷ್ಠ 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 ಅಂತ ಅಂದ್ರ ನಾನು ಪರಬ್ರಹ್ಮನ ಸ್ವರೂಪನಿದ್ದೇನೆ ಅನ್ನೋದು ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಅಷ್ಟೇ ಅಲ್ಲ, ತೂರ್ಯಾತೀತದೊಳಗೆ ಯಾವ ಕಂಡನ ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗ್ತಾನ ಅಂತ ತಿಳ್ಕೊಂಡು ಅವನ ಲಕ್ಷಣಗಳು ಹೇಳಿ ಅವ್ರು ಹ್ಯಾಂಗ ಹೇಳ್ತಾರ ಆ ಪ್ರಕಾರ ನೀ ಯೋಗ ಮಾಡು ಅಂತ ಇಲ್ಲಿ ನಿಜಕೊಂಡು ಯೋಗ ಪ್ರತಿಪಾದನೆಗಳು ನಿಂತು ನಮಗ ನಿಮಗ ನಿರ್ದೇಶನ ಮಾಡಕತ್ತಾವ. ಏನ ನಾದ ಬಿಂದು ಕಲೆಗಳು ಎಲ್ಲಿ ಮಾಡ್ತಾವ, ಹ್ಯಾಂಗ ಮಾಡ್ತಾವ ಅಂತಂದ್ರ ಇನ್ನ ಟೈಮರ 2 ನಿಮಿಷ ಅದ್ರಿ. ಮತ್ತ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಳೆ ನೀವು ಕೇಳ್ಕೊಂಡ್ರೆ ಅಂದ್ರೆ ಮತ್ತೆ ನಿಮಗ್ ಬಹಳ ಅನುಕೂಲ ಆಗ್ತದೆ. ಹಲೋ ಪ್ರಕಾಶ್ ಅವರೇ, ಹಾ 2 ನಿಮಿಷ ರೀ ಟೈಮ್. ಅದು ಮತ್ತೆ ನಾದ ಬಿಂದು ಕಲೆಗಳು ಯಾವಾಗ ಹೊಂಟಾವ, ಹಠಯೋಗ ಹ್ಯಾಂಗ್ ಮಾಡ್ಬೇಕು, ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಹ್ಯಾಂಗ್ ಮಾಡ್ಬೇಕು, ಅದು ವಿಷಯ ಮತ್ತೆ ನಾಳೆ ಮಾಡೋಣ. ತಾವೆಲ್ಲ ಮುಮುಕ್ಷಗಳು ನಾಳೆ ಮುಂದೂರು ಆಯ್ತು.